ನಿಮಗೂ ನಾಚಿಕೆ ಎಲ್ಲ ಆಗುತ್ತಾ? ನಾಚಿಕೆನ ನನಗ? ನಾಟ್ ಎಟ್ ಆಲ್. ಮತ್ತ್ಯಾಕೆ ಈಗ ನೀನು ನನ್ನ ಅಂತ ನಿಲ್ಸ್ಬಿಟ್ಟೆ? ಏನಿಲ್ಲ ಬಿಡು. ನಾವು ಒಂದ್ಸಲ ಕೈ ಹಿಡಿದ್ಮೇಲೆ ಬಿಡು ಮಾತೆ ಎಲ್ಲ ಡಿಯರ್. ಅದು ಯಾಕೆ ಅರ್ಥದಲ್ಲೇ ನಿಲ್ಸ್ತೆ? ಮನ್ಸಿಗೆ ಏನು ಬಂದಿತ್ತು ಅದನ್ನ ಹೇಳು. ಮುದ್ದು ಪ್ರಾಣಿ ಅಂತ ಬಂದಿತ್ತು. ಎಲ್ಲಿ ಮತ್ತೆ ಉರ್ಕೋತೀಯ ಅಂತ ಹೇಳಿಲ್ಲ ಅಷ್ಟೆ. ವಾವ್, ನಾನು ಅಂದ್ಕೊಂಡಿದ್ನೆ ಇವನು ಅಂದ್ಕೊಂಡಿದ್ದಾನಲ್ಲ. ಹಲೋ ಹಲೋ, ಇದೆಯಲ್ಲ ಸತ್ತೋದಿಯಾ? ಪಾಪಿ ಚಿರಾಯನಪ್ಪ, ಅಷ್ಟು ಬೇಗ ಸಾಯಲ್ಲ. ಅಲ್ಲ, ನಿಂಗೊಂದು ಸ್ವಲ್ಪನೂ ಭಯ ಆಗ್ಲಿಲ್ವಾ ಕಾಲ್ ಪಿಕ್ ಮಾಡಕ್ಕೆ? ನೀನು ವೇದಾಂತ್ ವಸಿಷ್ಠ ಹತ್ರ ಮಾತಾಡ್ತಿದ್ಯಾ ಅನ್ನೋದನ್ನ ಮರಿಬೇಡ. ನಾನು ಯಾರಿಗೂ ಹೆದರೋದಿಲ್ಲ. ಇದ್ಯಾಕೋ ಸ್ವಲ್ಪ ಜಾಸ್ತಿನೇ ಆಯ್ತು. ಆದ್ರೂ ನನ್ನ ಪ್ರಾಣಿನೇ ಅಲ್ವಾ, ಸಹಿಸ್ಕೋತೀನಿ ನೋಡಿ. ಏನ್ ಮಾಡ್ತಿದ್ದೆ? ನಂಗೊಂದು ಕಾಲ್ ಮಾಡ್ಬೇಕು ಅಂತ ನಿಂಗೆ ಅನ್ಸ್ಲೇ ಇಲ್ವಾ? ಅದು ಈಗ ತಾನೇ ಊಟ ಮುಗಿಸ್ಕೊಂಡು ಬರ್ತಾ ಇದೆ. ರೂಮಿಗೆ ಹೋಗಿ ನಿನಗೆ ಕಾಲ್ ಮಾಡೋಣ ಅಂತಿದೆ, ಅಷ್ಟರಲ್ಲಿ ನೀನೇ ಮಾಡಿದೆ. ಅತ್ತಿ, ತತ್ತರಿಕೆ ಅವನೇನೋ ಸ್ವೀಟ್ ಆಗಿ ಹೇಳ್ಬಿಟ್ಟ, ನಾನು ಕೇಳಿಸ್ಕೊಂಡ್ಬಿಟ್ಟೆ. ಇದಕ್ಕೆ ನಾ ಸ್ವೀಟ್ ನಥಿಂಗ್ಸ್ ಅನ್ನೋದು? ಅಲ್ಲ, ಮಾತಾಡೋಕೆ ತುಂಬ ಇದೆ ಅನ್ಸುತ್ತೆ, ಅದೇ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹಲೋ ಹಲೋ, ಇದೆಯಾ ಮತ್ತೆ ಸತ್ತೋದ್ಯಾ? ಪದೇ ಪದೇ ಅದನ್ನೇ ಕೇಳ್ಬೇಡ. ಹೋಗೋದಿದ್ರೆ ನಿನ್ನನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ. ಒಬ್ಳೆ ಹೋಗೋದಕ್ಕೆ ಬೋರ್ ಆಗಲ್ವಾ? ನನಗೂ ಅಷ್ಟೇ. ನಾನಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ. ಮೊದಲು ಯಾವತ್ತೂ ಹೀಗಾಗಿರ್ಲಿಲ್ಲ. ನಿಂಗೆ ಮೊದಲು ಲವ್ ಆಗಿರ್ಲಿಲ್ಲ ಅಲ್ವಾ? ಹಾಗಾದ್ರೆ ಇದೆಲ್ಲ ಲವ್ ಎಫೆಕ್ಟ್ ಅಂತ ಹೇಳ್ತಿದ್ಯಾ? ನೋ, ಇದು ನಿನ್ನ ಎಫೆಕ್ಟ್. ನೀನನ್ನ ಲವ್ ಮಾಡಿರೋದಕ್ಕೆ ಹೀಗಾಗಿತ್ತು. ಇದೊಂಥರ ಸ್ವೀಟ್ ಆಗಿರೋ ಕಾರಣ. ಮತ್ತೆ ಏನ್ ಮತ್ತೆ? ನನಗಿದೆಲ್ಲ ತುಂಬಾನೇ ಹೊಸ್ತು. ಇವ್ರ ಹತ್ರ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹಲೋ, ಅದ್ಯಾಕೊಳ್ಳೆ ನಿನ್ನ ತಲೆಗೆ ಯಾರೋ ಗನ್ನಿಟ್ಟಿರೋ ಥರ ಉರ್ಕೊಂಡು ಮಾತಾಡ್ತೀಯ? ಈಗ ತಾನೇ ಅದು ಯಾವನೋ ವಸಿಷ್ಠ ಯಾರಿಗೂ ಹೆದ್ರಲ್ಲ ಅಂದೆ. ಅಫ್ಕೋರ್ಸ್, ಈಗಲೂ ಅದನ್ನೇ ಹೇಳ್ತೀನಿ. ನಾನು ಯಾರಿಗೂ ಹೆದರೋದಿಲ್ಲ. ಅದು ಗಂಟಲಿ ಸ್ವಲ್ಪ ಕಿಚ್ಕಿಚಿ ಇತ್ತು. ಮೊದಲು ಹೋಗಿ ಟೆಸ್ಟ್ ಮಾಡಿಸ್ಕೋ. ಗಂಟ್ಲು ಕಿಚ್ಕಿಚಿ ಕೊರೋನಾ ಲಕ್ಷಣದಲ್ಲಿ ಒಂದು. ನಿನಗೆ ಯಾವಾಗಲೂ ಈ ತರ ನಗು ಬರ್ದಿರೋ ಜೋಕ್ಸ್ಗಳೇ ಬರುತ್ತಲ್ವಾ? ಸರಿ, ನಾಳೆ ಆದ್ರೂ ಆಫೀಸಿಗೆ ಬರ್ತೀಯಾ? ಬರ್ತೀನಿ. ಆದರೆ ನಾವಿಬ್ರು ಈ ಥರ ಲಬ್ಬಲ್ಲಿ ಬಿದ್ದೋಗಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಹೊಸ ಅಪಾಯಿಂಟ್ಮೆಂಟ್ ಆರ್ಡರ್ ಬರುತ್ತೆ. ಈಗಲೇ ಜಾಯಿನ್ ಆಗೋದು ಡೌಟ್ ಬರುತ್ತಾ ಅಂತ. ಹಾಗಾದ್ರೆ ನಾಳೆನೂ ನಾನು ಕಾರಿಗೆ ಹೊರ್ಕೊಂಡು ನಿಂತ್ಕೋಬೇಕು. ನೀನು ಕಿಟಕಿ ಹಿಂದೆ ನಿಂತ್ಕೋಬೇಕು. ಒಂದು ನಿಮಿಷ. ನಾನು ರೂಮಲ್ಲಿ ಕುತ್ಕೊಂಡು ಮಾತಾಡೋದೇ ಬೆಟರ್. ಶ್ರೀಧರ್ ಮಧುಸೂದನ್ ಅನ್ನೋ ಹೆಸರನ್ನ ಹೆಚ್ಚು ಕಡಿಮೆ ನಾನೇ ಮರ್ತೋಗಿದ್ದೆ. ಇಷ್ಟು ವರ್ಷಗಳಾದ್ಮೇಲೆ ಆ ಹೆಸರು ಹೇಳ್ಕೊಂಡು ಯಾರು ಕಾಲ್ ಮಾಡಿರ್ಬೋದು? ಯಾರೇ ಆಗಿರಲಿ, ಅವ್ರಿಗೆ ಅದು ಈಗ ಯಾಕೆ ನೆನಪಾಯ್ತು? ನನ್ನ ಪಾಲಿನ ಯಮ ಅಂತ ಬೇರೆ ಹೇಳ್ತಾನೆ. ಅವನ ಉದ್ದೇಶ ಏನಾಗಿರ್ಬೋದು?
ಮಾವ ಹಾಲಿಟ್ಟಿದ್ದೀನಿ. ಮಾವ ಮಾವ ಆರ್ತಿ ನೀನೇ ಯಾವಾಗ ಬಂದೆ? ನಾನು ಹಾಲು ತೊಗೊಂಬಂದು ಅಲ್ಲಿಟ್ಟು ಹಾಲು ತೊಗೊಂಬಂದಿದ್ದೀನಿ ಮಾವ ಅಂತ ಹೇಳಿದೆ, ಆದರೆ ನಿಮಗೆ ಕೇಳಿಸ್ಲೇ ಇಲ್ಲ. ಓ ಹೌದಾ, ನಾನೇನೋ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಮಾವ, ಏನಾದರೂ ಟೆನ್ಷನ್ನಾ? ನೋನೋ ಟೆನ್ಷನಾ? ಆ ಥರ ಏನೂ ಇಲ್ಲ. ನೀನು ಹಾಗೆ ಅನ್ಕೋತಾ ಇದೆಯಾ? ಮಾವ ನೀವು ಬೆವರ್ತಿದ್ದೀರಾ. ನಾನು ರೂಮಿಗೆ ಬಂದಿದ್ದು ಕೂಡ ನಿಮಗೆ ಗೊತ್ತಾಗಲಿಲ್ಲ, ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ. ನಂಗೆ ಯಾಕೋ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಿದೆ. ಇಲ್ಲಮ್ಮ, ಆ ಥರ ಏನೂ ಇಲ್ಲ. ನೀವು ಆತಂಕದಲ್ಲಿ ಇದ್ದೀರಾ ಅಂತ ಮನಸ್ಸು ಹೇಳ್ತಾ ಇದೆ, ಆದರೆ ಮನೇಲಿ ಆತಂಕ ಪಡೋವಂಥದ್ದು ಏನೂ ಆಗಿಲ್ಲ. ಆದರೂ ನೀವು ಏನಾಯಿತು ಅಂತ ಹೇಳಿ ಮಾವ, ಪರವಾಗಿಲ್ಲ. ಕೆಲವೊಂದೆಲ್ಲ ಹೇಳೋಕ್ಕಾಗಲ್ಲ ಆರ್ತಿ. ಹಾಗೆ ನೀನು ಇದರಲ್ಲಿ ಇನ್ವಾಲ್ವ್ ಆಗಬೇಡ, ಇದು ನಿನಗೆ ಒಳ್ಳೇದಲ್ಲ. ಮಾವ ಏನು ಮಾತಾಡ್ತಿದ್ದೀರಾ? ನಿಮ್ಗೇನಾದರೂ ಯಾರಿಂದನಾದರೂ? ನೋಡ ಆರ್ತಿ, ನಾನು ಆಗಲೇ ಹೇಳ್ದಂಗೆ ಕೆಲವೊಂದನ್ನೆಲ್ಲ ಕೆದಕಕ್ಕೆ ಹೋಗಬಾರ್ದು. ಇನ್ಯಾರನ್ನೋ ಇದರಲ್ಲಿ ಇನ್ವಾಲ್ವ್ ಮಾಡಿ ರಿಸ್ಕ್ ಕೊಡೋಕ್ಕೆ ನನಗಿಷ್ಟ ಇಲ್ಲ. ನೀನು ಈ ಥರ ನನ್ನನ್ನು ನೋಡಿದೆ ಅಂತ ಯಾರ ಹತ್ರನೂ ಹೇಳಬೇಡ. ಅದೇನಿದೆಯೋ ನಾನು ನೋಡ್ಕೋತೀನಿ. ನೀನೋಗಿ ಮಲ್ಕೋ. ಅಲ್ಲ ಮಾವ, ನೀವು ಈಗೆಲ್ಲ ಹೇಳಿ ಯಾರಿಗೂ ಹೇಳಬೇಡ ಅಂತ ಹೇಳ್ತಿದ್ದೀರಾ. ಯಾಕೋ ನಂಗೆ ತುಂಬ ಭಯ ಆಗ್ತಿದೆ. ಭಯ ಪಡೋಂಥದ್ದೇನೂ ಇಲ್ಲ. ನಾನು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ಥಿಂಕ್ ಮಾಡಿ ಆ ಥರ ಹೇಳಿದೆ ಅಷ್ಟೇ. ನಿಜವಾಗ್ಲೂ ಏನೂ ಇಲ್ಲ. ಆದರೂ ಮಾವ, ನೋಡ ಆರ್ತಿ, ಜೀವನದಲ್ಲಿ ಎಲ್ಲ ಪುಟಗಳು ಸ್ಪಷ್ಟವಾಗಿರಲ್ಲ. ಕೆಲವೊಂದು ಕಡೆ ಅಕ್ಷರಗಳು ಚಿತ್ತು ಕಟ್ಟಾಗಿರುತ್ತೆ. ನಾನು ಅದನ್ನು ಸರಿ ಮಾಡೋದು ಹೇಗೆ ಅಂತ ಯೋಚಿಸ್ತಿದ್ದೆ ಅಷ್ಟೇ. ನಿನಗೆ ಇಷ್ಟು ಮಾತ್ರ ಅರ್ಥ ಆದರೆ ಸಾಕು. ಇದಕ್ಕಿಂತ ಹೆಚ್ಚಾಗಿ ನೀನೇನು ಕುತೂಹಲ ತೋರ್ಸಕ್ಕೆ ಹೋಗಬೇಡ. ಆರ್ತಿ, ನಿನಗೆ ನನ್ನ ಮೇಲೆ ಗೌರವ ಇದೆ ಅಂದರೆ ನೀನು ಅದನ್ನ ಇಲ್ಲೇ ಬಿಟ್ಟು ಹೋಗ್ಬಿಡಮ್ಮ. ಮತ್ತೆ ಅಜ್ಜ, ನಾಳೆ ಏನು ನನ್ನ ಬರ್ಡೇ ಸ್ಪೆಷಲ್ಲು? ಇನ್ನೇನು, ನಿಮ್ಮ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಸೇರ್ಕೊಂಡು ಪಾರ್ಟಿ ಮಾಡೋದು. ಹೌದಾ? ಹಲೋ 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 ಸುಳ್ಳೆ ಪುಳ್ಳೆ. ಹಲೋ. ನಂಗೆಲ್ಲನೂ ಕೇಳಿಸ್ತು. ವಾವ್, ಹಾಗಾದ್ರೆ ನಾಳೆ ನಾನು ನೀನು ಮೀಟ್ ಆಗ್ತೀವಿ. ಹಲೋ ಹಲೋ, ರಿಲ್ಯಾಕ್ಸ್. ಅಷ್ಟೊಂದು ಎಕ್ಸೈಟ್ ಆಗಬೇಡ. ನಮ್ಮನೇನು ಜನ ಇದ್ದಾರೆ. ಕಾಮ್ ಡೌನ್. ಏನಂದ ಕೇಳಿಸ್ಲಿಲ್ಲ, ಸ್ವಲ್ಪ ಜೋರಾಗಿ ಹೇಳು. ರಿಲ್ಯಾಕ್ಸ್ ಅಂದೆ, ರಿಲ್ಯಾಕ್ಸ್. ಅಣ್ಣ, ಬಾ 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 ಬಾ. ಬನ್ನಿ. ಸಾರ್ಥಕ್, ಅದ್ಯಾ ಅದು ಫೋನ್ ಕಾಲ್ ಮಾತಾಡ್ತಿದೆ. ನೀವಿಬ್ರೇನು ಡಿಸ್ಕಸ್ ಮಾಡ್ತಿದ್ರಿ? ಏನಿಲ್ಲ, ನಾಳೆ ನಮ್ಮ ಯಜಮಾನ್ರು ಬರ್ಡೇ ಅಲ್ವಾ, ಸೆಲೆಬ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಓ ಹೌದಲ್ಲ, ಸೂಪರ್. ಪಾರ್ಟಿ ಫಿಕ್ಸ್ ಆಯ್ತಾ? ಡೋಬರಿ ಸಕಲ ಮಾಡೋಣ. ಎಲ್ಲಾನು ಕರಿತಿದ್ದೀರ ತಾನೆ? ಇವ್ರು ಯಾವಾಗ್ಲೂ ನನ್ನ ಮದ್ವೆ ಆದ್ಮೇಲೆ ಫ್ರೀಡಮ್ ಎಲ್ಲ ಹೋಯ್ತು ಅಂತ ಗೋಳಾಡ್ತಾ ಇರ್ತಾರೆ. ಅದಕ್ಕೆ ಈ ಸಲ ಸಾರ್ಥಕಿಗೆ ನಿಮ್ಮೆಲ್ಲರ ಜೊತೆ ಎಷ್ಟು ಮಜಾ ಮಾಡ್ಬೇಕು ಅನ್ಸುತ್ತೋ ಮಾಡ್ಲಿ. ಯಾಕೆ ಅಂದ್ರೆ ನಾನು ನಮ್ಮ ಲೇಡೀಸ್ ಗ್ಯಾಂಗ್ ನ ಕರ್ಕೊಂಡು ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ಅದು ಅಲ್ಲದೆ ಅಜ್ಜಿ, ಅಮ್ಮ, ಅಪ್ಪ ಎಲ್ಲರೂ ಹೊರಗಡೆ ಹೋಗಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ಹೇಳೋ ಕೇಳೋರು ಯಾರು ಇರಲ್ಲ. ನಿಮ್ದೇ ಜಮಾನ ಇಲ್ಲಿ.
ಮುಂದಿನ ವರ್ಷ ಇಷ್ಟೊತ್ತಿಗೆ ಸಾರ್ಥಕ್ ಅಪ್ಪ ಆಗಿರ್ತಾರೆ. ಆಮೇಲೆ ಗೊತ್ತಲ್ಲ, ಈ ಹುಡುಗರು ಪಾರ್ಟಿನ ಹೇಗಿದ್ರು ಬಂದಾಗತ್ತೆ. ಅದಕ್ಕೆ ವ್ಯವಸ್ಥೆ. ವೇದಾಂತ್ ಇವಳು ಒಂದೇ ಹೆಸರಲ್ಲಿ ಎಲ್ಲ ಹೇಳ್ತಿರೋದು ಕೇಳ್ತಿದ್ರೆ ಇವಳು ಸರ್ಪ್ರೈಸ್ ಕೊಡ್ತಿದ್ದಳೋ ಇಲ್ಲ ಹೆದರ್ಸ್ತಿದ್ದಳೋ ಒಂದು ಅರ್ಥ ಆಗ್ತಿಲ್ಲ. ಹಾಗಾದ್ರೆ ಉಳಿದವ್ರನ್ನೆಲ್ಲ ಕರೆಯೋದಾ? ಉಳ್ದೋರಂದ್ರೆ ಯಾರಣ್ಣ? ಅದೇ ಅತಿಥಿ ಉಳಿದವರು, ಅವ್ರನ್ನ ಯಾರನ್ನೂ ಇನ್ವೈಟ್ ಮಾಡಲ್ವಾ? ಯಾಕೆ ನಗ್ತಿದ್ದೀರಾ ಸಾರ್ಥಕ್? ಏನಿಲ್ಲ, ಅದಿತಿ ಮತ್ತೆ ಉಳಿದವರು ಯಾರು ಬರಲ್ಲ. ಯಾಕೆ ಅಂದ್ರೆ ಇವಳು ಅವ್ರನ್ನೆಲ್ಲ ಕರ್ಕೊಂಡು ಶಾಪಿಂಗ್ ಪ್ಲಾನ್ ಮಾಡಿದ್ದಾಳೆ. ನಾನು ಹೇಗಾದರೂ ಮಾಡಿ ಶಾಪಿಂಗಿಗೆ ಬಂಕ್ ಹಾಕಿ ಪಾರ್ಟಿಗೆ ಎಂಟ್ರಿ ಕೊಡಬೇಕು. ನನ್ನ ಅಮೂಲ್ಯನಂತೂ ಯಾವುದೇ ಕಾರಣಕ್ಕೂ ಇಲ್ಲಿಗಂತೂ ಕಳ್ಸಲ್ಲಪ್ಪ. ನಂಗೆ ಅವಳಿಲ್ದೆ ಶಾಪಿಂಗ್ ಅಂತೂ ಮಾಡೋಕ್ಕಾಗಲ್ಲ. ನಾನು ಅವಳು ಅಂದ್ರೆ ಅತ್ತಿಗೆ ನಾದ್ನಿ ಜೋಡಿದೆ ಅಲ್ಲ, ಒಂಥರ ಬೆಸ್ಟ್ ಫ್ರೆಂಡ್ಸ್ ಇದ್ದಂಗೆ. ಅಯ್ಯಯ್ಯೋ, ಸಿಕ್ಕಾಕೊಂಡೆ. ಸರಿಯಾಗಿ ಹೇಳಿದೆ. ಇನ್ನು ಸ್ವಲ್ಪ ಟೈಮಲ್ಲಿ ಅವಳು ನಿನ್ನ ಅತ್ತಿಗೆ ಆಗ್ತಾಳೆ. ನೀನು ಸ್ವಲ್ಪ ಕಾಯಬೇಕಷ್ಟೆ. ಅಣ್ಣ, ಏನಾದ್ರು ಹೇಳಿದ್ಯಾ? ಈಗ ಇವನ್ ಸಿಕ್ಕಾಕೊಂಡ. ನಾನು ಇಲ್ಲಪ್ಪ. ಇಲ್ಲ, ನೀನೇನೋ ಅಂದಂಗಿತ್ತು ಅಲ್ವಾ ಸಾರ್ಥಕ್? ಹೌದೌದು, ನನಗೂ ಹಾಗೆ ಅನ್ನಿಸ್ತು. ಹೋಗ್ಲಿ ಬಿಡಿ, ಇವನೇನೋ ಹೇಳಿಲ್ಲ ಅಂದಮೇಲೆ ಮತ್ತೆ ಕೇಳಿದ್ರು ಏನೂ ಹೇಳಲ್ಲ. ಬಟ್ ಎನಿವೇಸ್, ದ ಪ್ಲಾನ್ ಇಸ್ ಫಿಕ್ಸ್ಡ್. ಆಲ್ ಬಾಯ್ಸ್ ಅಟ್ ಹೋಮ್ ಅಂಡ್ ಆಲ್ ಗರ್ಲ್ಸ್ ಫಾರ್ ಶಾಪಿಂಗ್. ಹುಡುಗಿಯಾಗಿ ಫಾರ್ ದಿ ಫಸ್ಟ್ ಟೈಮ್ ನಾನು ಶಾಪಿಂಗ್ ಎಂಜಾಯ್ ಮಾಡಲ್ಲ ಅನ್ಸುತ್ತೆ. ಯಾಕಣ್ಣ, ನಾನು ಎಲ್ಲರನ್ನೂ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಬೇಜಾರಾ? ಅವರನ್ನು ಪಾರ್ಟಿಗೆ ಕರಿಬೇಕಿತ್ತಾ? ನೋಡು, ಹಾಗೆಲ್ಲ ಏನೂ ಇಲ್ಲ. ಇಟ್ಸ್ ಕೂಲ್. ಕರ್ಮ ಕಾಂಡ, ಎಂಥ ಚಾನ್ಸ್ ಮಿಸ್ ಮಾಡ್ತೀವಿ ಸುಳ್ಳೆ ಪುಳ್ಳೆ. ಹಾಂ, ಕರೆದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದಿದ್ರೆ ನಿನ್ಗಿರೋ ಕೋಡ್ ಏನಾದರೂ ಕಟ್ಟಾಗ್ತಿತ್ತ? ಅದ್ಯಾವಾಗ ದಿ ಗ್ರೇಟ್ ವೇದಾಂತ್ ವಸಿಷ್ಠ ಮೈ ಮೇಲೆ ಬರ್ತಾನೆ ಅಂತ ಹೇಳೋದಕ್ಕೆ ಆಗಲ್ಲ. ಪರವಾಗಿಲ್ಲ, ಇಟ್ಸ್ ಓಕೆ. ಸುಳ್ಳೆ ಪುಳ್ಳೆ. ಒಂಚೂರು ನಿಮ್ಮ ಅಕ್ಕನ ಥರ ಎಲ್ಲ ಕಣೆ. ನೀನು ಕಲಿಯೋದು ತುಂಬ ಇದೆ. ನಿಮ್ಮ ಅಕ್ಕ ನೋಡು, ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಅಂತ ವಿಕ್ಕಿ ಬಾವಂಗೆ ಹೇಗೆ ಮೆಸೇಜ್ ಕಳಿಸೋಳು. ನೀನೋ ಇದೆಯಾ? ಗುಡ್ ಮಾರ್ನಿಂಗ್ ವೇದಾಂತ್. ಇದು ತೀರಾ ಫಾರ್ಮಲ್ ಆಗೋಯ್ತು. ನಾವು ಕಳಿಸೋ ಮಾರ್ನಿಂಗ್ ಮೆಸೇಜು ಅದನ್ನು ಓದೋರ್ ಮುಖದಲ್ಲಿ ಸಣ್ಣ ಸ್ಮೈಲ್ ಆದರೂ ಹುಟ್ಟಿಸ್ಬೇಕಲ್ವಾ? ಗುಡ್ ಮಾರ್ನಿಂಗ್ ಸುಳ್ಳೆ ಪುಳ್ಳೆ. ಬೇರೆಯವ್ರದ್ದು ಕಾಪಿ ಮಾಡಬಾರ್ದು, ನನ್ನ ಸ್ವಂತಿಕೆನ ಬಳಸ್ಕೋಬೇಕು. ಈಗ ಸಮಾಧಾನ ಆಯಿತು. ಮೆಸೇಜ್ ಮಾಡ್ತಿದ್ಲು ಅಂತ ನಾನು ಮಾಡಿದೆ. ಆದರೆ ಅಕ್ಕನ ಮೆಸೇಜ್ಗೆ ಇಮಿಡಿಯೇಟ್ ಆಗಿ ವಿಕ್ಕಿ ಬಾವಂದು ರಿಪ್ಲೈ ಬರೋದು. ನಮ್ಮ ಸುಳ್ಳೆ ಪುಳ್ಳೆದು ಏನೂ ಇಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನನ್ನ ಕಣ್ಣಿಗೆ ಏನು ಬಂತು?
ನಾನು ನೋಡ್ತಿರೋದು ನಿಜನಾ? ಹಾಯ್ ಅದಿತಿ. ನೀನೇನು ಇಷ್ಟು ಬೇಗ ಬಂದಿದ್ಯಾ? ನೀನು ಎದಳದೆ ಲೇಟ್ ಅಲ್ವಾ? ಅದೆಲ್ಲ ಪಾಸ್ಟ್ ಟೆನ್ಸು, ಇನ್ಮೇಲೆ ಆಗೆಲ್ಲ ಇಲ್ಲ. ಇದ್ಯಾವ ಸಂಭ್ರಮಕ್ಕೋ? ನಾವು ಅನ್ಕೊಂಡಿದ್ ಪಡ್ಕೋಬೇಕು ಅಂದ್ರೆ ಕೆಲವೊಂದು ನಾವು ತ್ಯಾಗ ಮಾಡ್ಲೇಬೇಕು ಅಂತ ದೊಡ್ಡೋರು ಹೇಳಿದ್ದಾರೆ. ನಿಂಗೆ ಅದ್ಯಾವ ವೈಫೈ ನೆಟ್ವರ್ಕಲ್ಲಿ ಜ್ಞಾನೋದಯ ಆಯ್ತು ಅಂತ? ಹಾಗಂದ್ರೆ ನೀನು ಯಾವಾಗ ಮೆಚ್ಯೂರ್ ಆದೆ, ಡ್ಯಾನ್ಸ್ ಬಗ್ಗೆ ಇಷ್ಟೊಂದು ಸೀರಿಯಸ್ನೆಸ್ ಯಾವಾಗಿಂದ ಬಂತು ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಡ್ಯಾನ್ಸ್ ಬಗ್ಗೆ ಯಾರು ಹೇಳಿದ್ದು? ಮತ್ತೆ ನಾನು ಧ್ರುವನ್ ಬಗ್ಗೆ ಮಾತಾಡ್ತಿರೋದು. ಧ್ರುವನ್ ಬಗ್ಗೆನಾ? ಏನೇ ನಿನ್ ಮಾತಿನ ಅರ್ಥ? ಡ್ಯಾನ್ಸ್ಗೆ ಒಂದು ಇನ್ಸ್ಪಿರೇಷನ್ ಬೇಕಲ್ವಾ? ನಾನು ಅವರನ್ನೇ ಹೃದಯ ತುಂಬ ತುಂಬ್ಕೊಂಡಿದ್ದೀನಿ. ನಾನು ಇನ್ಮೇಲೆ ಅವ್ರಿಗೆ ಲೈನ್ ನೋಡಿದ್ದು ಅಂತಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಲೇ, ಏನೇ ಮಾತಾಡ್ತಿದ್ಯಾ? ತುಂಬ ಬಾಟಮ್ ಆಫ್ ಮೈ ಹಾರ್ಟ್ ಇಂದ ಹೇಳ್ತಿದ್ದೀನಿ ಕಣೆ, ಲವ್ ಆಗೋಯ್ತು. ಲವ್ ಅಟ್ ಫಸ್ಟ್ ಸೈಟ್. ಹಲೋ, ನಾನು ಯಾರು ಅಂತ ಗೊತ್ತು ತಾನೆ? ರೌಡಿ ಬೇಬಿ ತಂಗಿ ತಗೋದ್ ಬಿಟ್ಟ ಅಂದ್ರೆ ಲವ್ ಅಂತೆ, ಸೈಟ್ ಅಂತೆ. ನನ್ಗಾಗಿರೋದು ನಾನು ಹೇಳ್ದೆ. ಲವ್ ಯಾರ ಮೇಲೆ ಯಾವಾಗ ಬೇಕಿದ್ರೂ ಆಗುತ್ತೆ. ನನಗೆ ಆ ಹ್ಯಾಂಡ್ಸಮ್ ಸ್ವೀಟ್ ಹಾರ್ಟ್ನ ನೋಡಿದ ತಕ್ಷಣ ಆಗೋಯ್ತು. ಏನ್ ಹೈಟು, ಏನ್ ಪರ್ಸ್ನಾಲಿಟಿ, ಆ ಲುಕ್ಕೇ ಬೇರೆ ಕಣೆ. ಅವ್ನ್ ಮೀಸೆ ಇದೆಯಲ್ಲ, ಅದಂತೂ ಅಲ್ಟಿ. ಹಲೋ ಹಲೋ, ಸ್ಟಾಪ್ ಸ್ಟಾಪ್. ಜಾಸ್ತಿ ಕನ್ಸ್ ಕಾಣ್ಬೇಡ. ಅವನ ಬಗ್ಗೆ ನಿಂಗೇನು ಗೊತ್ತಿಲ್ಲ. ನೀನೇನೇ ತಿಪ್ಪರ್ಲಾಗ ಹಾಕಿದ್ರು ಅವ್ನು ನಿನಗೆ ಬೀಳಲ್ಲ. ಬೀಳೋದಾಗಿರ್ಲಿ, ಅವ್ನು ನಿನ್ ಕಡೆ ಓರೆಗಣ್ಣಲ್ಲೂ ನೋಡಲ್ಲ. ಈ ಸ್ಟಫ್ ಐಸೆ, ನೀನ್ ಎಷ್ಟು ದಿವಸದಿಂದ ನಮ್ಮ ಮನೆಗೆ ಬರ್ತಾ ಇದ್ಯಾ? ಅವ್ನು ಯಾವತ್ತಾದ್ರೂ 1 ಸೆಕೆಂಡ್ ನಿನ್ ಕಡೆ ನೋಡಿದಾನ? ಇಷ್ಟ ದಿನ ನಾನು ಅವನ್ನ ಆ ರೀತಿ ನೋಡಿರ್ಲಿಲ್ಲ. ಇಷ್ಟು ದಿನದ್ದೇ ಒಂದ್ ಲೆಕ್ಕ, ಆದ್ರೆ ಇನ್ಮೇಲೇನೆ ಒಂದ್ ಲೆಕ್ಕ. ನಾನು ಅವನ್ನ ಪ್ರೀತಿಯಿಂದ ನೋಡಕ್ ಶುರು ಮಾಡಿದ್ಮೇಲೂ ಅವ್ನು ನನ್ನನ್ನು ಹಾಗೆ ನೋಡ್ತಾನೆ. ನೀನೇ ನೋಡ್ತೀಯಲ್ಲ, ಗೊತ್ತಾಗುತ್ತೆ. ಅರೆ ವಾಣಿ, ಇವತ್ತು ಇಷ್ಟು ಬೇಗ ಬಂದಿದ್ದೀರಾ? ಗುಡ್, ಕೀಪ್ ಇಟ್ ಅಪ್. ಹೀಗೆ ನಮ್ಮ ಹೇಳ್ತೀಯಾ? ನನ್ ಕಡೆ ತಿರ್ಗು ನೋಡಲ್ಲ ಅಂತ ತಾನೆ? ನೋಡೋದಲ್ಲ, ಮಾತ್ ಕೂಡ ಆಡಿಸ್ತಾ. ಅದು ನನ್ನನ್ ಮಾತ್ರ. ಅಯ್ಯೋ ಅಕ್ಕ, ನಿನ್ನೆ ಚೆನ್ನಾಗೇ ಇದ್ದೆ. ಈಗೇನಾಯ್ತು ನಿಂಗೆ? ಈಗೇನಾಯ್ತು ಅಂದ್ರೆ ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಆಲ್ರೆಡಿ ಎತ್ತಿಟ್ಟಿರೋ ಬಟ್ಟೆನ ಮತ್ತೇನೆ ಮಾಡ್ತಾ ಇದ್ಯಾ? ನಾನು ಓದಿರೋ ಡಿಟೆಕ್ಟಿವ್ ನಾವೆಲ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ನೀನ್ ಯಾಕೆ ಈ ತರ ಆಡ್ತಾ ಇದೀಯ ಅಂತ ಕಂಡುಹಿಡಿತೀನಿ. ಆ ಕುಂಬಳಕಾಯಿ, ನಾನೊಬ್ಳು ದೊಡ್ಡ ಡಿಟೆಕ್ಟಿವ್ ಅಂತ ಬಿಲ್ಡಪ್ ಕೊಡೋದು ಸಾಲದು ಅಂತ ನೀನ್ ಬೇರೆನಾ? ಡಿಟೆಕ್ಟಿವ್ ಯಾರೊಬ್ರು ಸೊತ್ತಲ್ಲ, ನಾನು ಬೇಹುಗಾರಿಕೆ ಮಾಡ್ತೀನಿ. ಹಾ, ಈಗ ಗೊತ್ತಾಯ್ತು. ನಾವು ಕುಂಬಳಕಾಯಿ ಎಷ್ಟು ಲೇಟ್ ಅಲ್ಲ, ಇಲ್ಲೇ ಬಹುಮಾನ. ಏಯ್, ಜಾಸ್ತಿ ಮಾತಾಡ್ತಿದ್ಯಾ? ಅದೇನ್ ಗೊತ್ತಾಯ್ತು ಅದನ್ನ ಹೇಳು. ನಿನ್ಗೆ ಯಾವಾಗ್ಲೂ ಸ್ಟ್ರೆಸ್ ಆದಾಗ ಈ ರೀತಿ ಎಲ್ಲ ಮಾಡ್ತೀಯಾ? ಅದಕ್ಕೆ ನಿನ್ಗೀಗ ಸ್ಟ್ರೆಸ್ ಆಗಿದೆ ಅಂತ ಅರ್ಥ. ಹೆಂಗೆ ನಾವು ಯಾಕೇನೋ ರಿಪ್ಲೈ ಇಲ್ಲ? ನಾನ್ ಗೆಸ್ ಮಾಡಿದ್ದು ಸರಿಯಾಗೇ ಇದೆ, ಆದ್ರೆ ಈ ಸ್ಟ್ರೆಸ್ ಏನಕ್ಕಿರ್ಬೋದು ಅದು ಗೊತ್ತಾಗ್ಲಿಲ್ಲ ಅಷ್ಟೇ. ವರ್ಕ್ ಪ್ರೆಷರಾ? ದುಡ್ಡಿನ ವಿಷಯನಾ? ಅದು ಅಲ್ಲ ಅಂದ್ರೆ ಇದು ಪಕ್ಕ ವೇದನ್ ಬಾವಂದೇ ವಿಷಯ. ಯಾವ ಸ್ವಿಚ್ ಹಾಕಿದ್ರೆ ಯಾವ ಲೈಟ್ ಆನ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ವಾ? ನನ್ಗೆಲ್ಲ ಗೊತ್ತಾಗುತ್ತೆ ಬಿಡು. ಏನ್ ಗೊತ್ತಾಗಿರೋದು ನಿಂಗೆ? ನೀನು ಇರೋ ಬರ ಧೈರ್ಯ ಮಾಡಿ ವೇದನ್ ಬಾಬಾಗೆ ಐ ಲವ್ ಯು ಹೇಳಿರ್ತೀಯ. ಅವರದನ್ನ ಕೇಳಿಸ್ಕೊಂಡಿರಲ್ಲ, ಅಥವಾ ಇದೆಲ್ಲ ಸಿಲ್ಲಿ ಅಂತ ನೀನ್ ರಿಜೆಕ್ಟ್ ಮಾಡಿರ್ತಾರೆ. ನೀನು ಇದನ್ನೆಲ್ಲ ಫೀಲ್ ಮಾಡ್ಕೊಂಡು ಹೀಗೆ ಆಡ್ತಾ ಇದ್ಯಾ. ಏಯ್, ನಿನ್ ತಲೆ. ಹಾ,
ರಾಜಣ್ಣ ಹೇಗಿದ್ರು ನಂತರ ನಿಮ್ ಜೊತೆ ಪಾರ್ಟಿಗೆ ಸುತ್ತಾಡಕ್ಕೆಲ್ಲ ಬರಲ್ಲ. ಅದಕ್ಕೆ ನಾನು ಅವರು ಸೇರ್ಕೊಂಡು ನೀನ್ ಯಾಕೆ ಈ ತರ ಆಡ್ತಾ ಇದೀಯ ಅಂತ ಕಂಡುಹಿಡಿತೀವಿ.